ಇದನ್ನ ಹೇಳ್ಯಾರ ಒಂದು ಕತಿ. ಊಟ ಇಬ್ರು ಗೆಳೆಯಾರ ಇಚ್ಚಿ ದಡದಿಂದ ಅಚ್ಚಿ ದಡ ಹೊಳಿ ದಾಟಬೇಕಾಗಿರತ್ತೆ. ಹೊಳಿ ದಾಟಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಆ ನಾವಿ ಒಳಗ್ ಕುಂತು ಹುಟ್ಟು ಹಾಕಿದ್ರೆ ಏನಾಗ್ತದ? ಅಚ್ಚಿ ದಂಡಿಗೆ ಹೋಗಿ ಮುಟ್ಟತಾರ. ಅವ್ರ ಗೆಳೆಯಾರ ಏನ್ ಮಾಡಿದ್ರಂದ್ರ ಆ ನಾವಿ ಒಳಗ್ ಕುಂತ್ಕೊಂಡ ಒಳಗಡೆ ಕುಂತ್ಕೊಂಡ ರಾತ್ರಿ ಬೆಳತನ ಅಚ್ಚಿ ದಂಡಿಗೆ ಹೋಗ್ಬೇಕಂತ ಹುಟ್ಟು ಹಾಕ್ಯಾರ. ರಾತ್ರಿ ಎಲ್ಲ ಕಳೆದು ಬೆಳಗ್ಗೆ ಆತ್ ಅಚ್ಚಿ ದಡಕ್ ಮುಟ್ಟ್ಯಾರ ಅಂತ ತಿಳ್ಕೊಂಡವ್ರು. ಆದ್ರೆ ಅಲ್ಲಿ ಮುಟ್ಟೇ ಇಲ್ಲ. ಅವ್ರು ತಿರುಗಿ ನೋಡ್ತಾರೆ, ಯಾಕೆ ಇಚ್ಚಿ ದಂಡಿಗೆ ನಾವು ರಾತ್ರಿ ಬೆಳತನ ಹುಟ್ಟು ಹಾಕಿದ್ರು ಆ ದಂಡಿ ಮುಟ್ಟಿಲ್ಲ ಯಾಕ ಅಂತ ಅವ್ರು ತಿರುಗಿ ನೋಡ್ತಾರೆ. ಅಲ್ಲಿ ಏನ್ ಸಮಸ್ಯೆ ಆಗಿರುತ್ತಂದ್ರ ಆ ಹುಟ್ಟಿಗೆ ಏನ್ ಆ ನಾವಿಗೆ ಹಗ್ಗ ಕಟ್ಟಿರ್ತಾರಲ್ಲ, ಹಗ್ಗನ ಬಿಚ್ಚಿಲ್ಲ ಅವರು. ಹಗ್ಗ ಬಿಚ್ಚಲ ರಾತ್ರಿ ಬೆಳತನ ಹುಟ್ಟು ಹಾಕ್ಯಾವು. ಹಂಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಭಗವಂತನ ಆಶೀರ್ವಾದ ಅನ್ನುವಂತ ದಡ ಮುಟ್ಟಬೇಕಾಗ್ಯದ, ಮುಕ್ತಿ ಅನ್ನುವಂತ ದಡ ಮುಟ್ಟಬೇಕಾಗ್ಯದ. ನಾವೆಲ್ಲ ಮುಕ್ತಿ ಅನ್ನುವಂತ ದಡ ಮುಟ್ಟಬೇಕಾಗಿತ್ತಂದ್ರ ಎರಡು ಹಗ್ಗ ಬಿಚ್ಚಬೇಕು. ಯಾವ ಹಗ್ಗ ಬಿಚ್ಚಬೇಕಂತಂದ್ರ ಭಕ್ತಿ ಅನ್ನುವಂತ ನಾವಿ ಒಳಗ ನಾವೆಲ್ಲ ಕುಂತ್ಕೊಂಡೇವಿ. ಈ ಭಕ್ತಿ ಅನ್ನುವಂತ ನಾವಿ ಒಳಗ ನಾವ್ ಏನು ಕುಂತ್ಕೊಂಡು ಮುಕ್ತಿ ಅನ್ನುವಂತ ದಡ ಮುಟ್ಟಬೇಕಾಗಿತ್ತಲ್ಲ, ಯಾರ್ಯಾರ ಹಗ್ಗ ಬಿಚ್ಚಿದ್ರೆ ನಾವು ದಡ ಮುಟ್ಟುತ್ತೇವತ್ತಂದ್ರ ನಾನು ನಂದು ಅನ್ನುವಂತ ಅಹಂಕಾರದ ಹಗ್ಗ ಯಾರು ಬಿಚ್ತಾರಲ್ಲ ಅವ್ರು ಮುಕ್ತಿ ಅನ್ನುವಂತ ದಡ ಮುಟ್ಟುತ್ತಾರ, ಭಗವಂತನ ಪಾದ ಮುಟ್ಟುತ್ತಾರ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡ ಅಂತ ಒಂದು ಭಕ್ತಿ ಎನ್ನು ಇಟ್ಟುಕೊಂಡು ಯಾರು ಏನು ಸ್ವಾರ್ಥ ವಹಿಸಲಾರದೆ ಎಷ್ಟು ಚಂದ ವೈಭವದಿಂದ ಅಡಿಗೆ ಮಾಡಿ ಪ್ರಸಾದ ಮಾಡಿ ಅಡಿಗೆ ಎಷ್ಟು ಚಂದ ರುಚಿ ಮಾಡ್ಯಾರ ನೋಡಿ. ಇಲ್ಲಿ ಗಮ್ಮನಾಗತ್ತ ಸಾರಿನ ವಾಸ, ಅಷ್ಟು ರುಚಿಯಾಗಿ ಅಡಿಗೆ ಮಾಡಿ ಬಹಳ ಭಕ್ತಿಯಿಂದ ನೀವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ನನಗೂ ಇಲ್ಲಿ ಬಂದಿದ್ದು ಬಹಳ ಖುಷಿ ಆಯ್ತು. ನಿಮ್ಗೆಲ್ಲಾ ಬಸವೇಶ್ವರರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಆ ಒಳಿತನ್ನು ಮಾಡ್ಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಆ ಕಡೆ ಬಂದ್ರೆ ಮಠಕ್ಕೆ ಬರ್ರಿ. ನಾನ್ ನಿಮ್ ಊರಿಗೆ ಕರ್ದಾಕೊಂಡ್ ಬರ್ತೀನಿ, ನೀವ್ ಒಬ್ರ ಬರ್ತೀರಿ ಆ ಮಠಕ್ಕೆ. ನಿನ್ನೆನೆ ತುಂಗಳದವ್ರು ಒಂದಿಬ್ರು ಬಂದಾರ. ಯಾರು ಕರ್ಕೊಂಡ್ ಬಂದಾರ ಅಂದ್ರ ಈ ಊರಾಗ ಅವ್ರ ಮನಿಗ್ ಹೋಗಿದೇವಂತ ಚಟ ಮಾಡಕ್ ಬಿಡಿಸೇವಂತ ಅವ್ರ ಮನ್ಯಾನವ್ರು ಬಿಟ್ಟಾರಂತ. ಬಿಟ್ಟು ಕೇಸಿಂದ ಅವ್ರ ಪಾವಣ್ಯರ ಕಡೆ ಹತ್ತನೇ ಸೈಡ್ ಯಾರ ಅವ್ರ ಪಾವಣ್ಯರ ಅವ್ರನ್ನ ಕರ್ಕೊಂಡ್ ಬಂದಾರ. ಅವ್ರು ಈ ಊರಾಗ ಅಂದ್ರ ಎಟ್ ಬಿಡಗೋ ನಾವ್ ಮಠಕ್ ಹೋದ್ನಿ ಅಂದ್ರೆ ಯಾರ ಭಕ್ತರು ಕುಡುಕ್ರ ಕುಂತಿರ್ತಾರ. ಯಾಕಂದ್ರ ಅವ್ರಾಗ ಸ್ವತಃ ತಿಳಿದು ಚಟ ಬಿಡಾಕ್ ನಮ್ಮ ಹತ್ರ ಬರಾಕತ್ತಾರ. ಅದೊಂದು ಬಹಳ ಖುಷಿ. ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಯಶಸ್ವಿ ಆಗ್ಯದ. ನಿಮ್ಮ ಊರೊಳಗು ನೀವೆಲ್ಲರೂ ಸಹಿತ ಬಹಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರಿ. ನಿಮ್ಗೆ ಇನ್ನೊಮ್ಮೆ ಅನಂತ ಧನ್ಯವಾದಗಳನ್ನ ನಾನು ಕೇಳಿಸ್ತೇನೆ. ಮತ್ತೆ ಯಾವಾಗಾದ್ರೂ ಕರೀರಿ. ಈ ಊರು ಪೂರ್ತೇಕ ನಾ ಯಾವಾಗ್ಲೂ ಸಹಿತ ರಾತ್ರಿ 12 ಗಂಟೆಗೆ ಕರೆದ್ರು ಸಹಿತ ನಿಮ್ಮ ಊರು ಪೂರ್ತೇಕ ನಾ ಸದಾಕಾಲ ಬರ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ಇವ್ರ ಮಾರ್ಗ ಚಲೋ ಅದರ ಅಪ್ಪಗ ಒಟ್ಟ ಇವ್ರ ಮಾರ್ಗ ಇವ್ರ ನಾಟ ಸರಳ ಬಿಡ್ಬೇಡ್ರಿ. ಅವ್ರನ್ನ ಈ ವಾರ್ಡಿನ ಮೆಂಬರ್ ಇವ್ರ ಅಂದ್ರೆ ಹಂಗ ಮಾಡ್ರಿ. ಬಟ್ ಅವ್ರ ನೇತೃತ್ವದೊಳಗ ಈ ಕಾರ್ಯಕ್ರಮವನ್ನು ಮಾಡ್ರಿ. ಮತ್ತ ಅವ್ರ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನೇ ಈಗ ನಾ ಮುಗಿಸ್ಕೊಂಡು ಹೋಗ್ತೇನೆ. ಆದ್ರೆ ಯಾರು ಎದ್ದು ಹೋಗ್ಬೇಡ್ರಿ. ಇನ್ನು ನಮ್ಮ ಶರಣರ ಆಶೀರ್ವಚನ ನೀಡ್ತಾರೆ, ನಮ್ಮ ಸ್ವಾಮಿಗಳು ಅವರು ಆಶೀರ್ವಚನ ನೀಡ್ತಾರೆ. ಅವ್ರ ಮಾತುಗಳನ್ನ ಆಲಿಸಿ ತಾವೆಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಿ ಆ ಭಗವಂತನ ಕೃಪೆಗೆ ಎಲ್ಲರೂ ಸಹಿತ ಪಾತ್ರರಾಗಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಒಂದೆರಡು ಮಾತುಗಳು ವಿರಾಮ ನೀಡ್ತೇನೆ. ತಮ್ಮ ಅತ್ಯಂತ ಒತ್ತಡದ ಕಾರ್ಯಕ್ರಮದ ಮಧ್ಯದಲ್ಲೂ ಕೂಡ ಪರಮ ಪೂಜ್ಯ ಆನಂದ ದೇವರು ನಮ್ಮ ಊರಿಗೆ ಆಗಮಿಸಿ ತುಂಗಳ ಗ್ರಾಮದ ಸಮಸ್ತ ಸದ್ಭಕ್ತರಿಗೆ ಒಂದು ಆಶೀರ್ವಾದ ನೀಡಿದಂತ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾಗಿ ದೊಡ್ಡ ಚಪ್ಪಾಳೆ ತರುವ ಮುಖಾಂತರ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ತುಂಬ ಧನ್ಯವಾದಗಳು. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ.
ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ 360 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಸಲಹೆ, ಸೂಚನೆಗಳನ್ನು ಕಮೆಂಟ್ ಮಾಡಿರಿ. ಧನ್ಯವಾದಗಳು.